ಗುಡ್ ಮಾರ್ನಿಂಗ್ ಎವ್ರಿವನ್. ಹೆಲೋ ಸ್ಟೂಡೆಂಟ್ಸ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್ ಚಾಪ್ಟರ್ನಲ್ಲಿ ಪಾಲುದಾರಿಕೆ ಸಂಸ್ಥೆಯನ್ನು ಸ್ಟಡಿ ಮಾಡ್ತಾ ಇದ್ವಿ. ಸೊ ನಿನ್ನೆ ದಿನ ಕ್ಲಾಸಲ್ಲಿ ನಾವೇನು ಮಾಡಿದ್ದೀವಿ ರೀ, ಮೆರಿಟ್ಸ್ ಆಫ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಫರ್ಮ್ ಬಗ್ಗೆ ನಾವೇನು ಮಾಡಿದ್ದೀವಿ ರೀ, ಡಿಸ್ಕಸನ್ನು ಮಾಡಿದ್ದೀವಿ. ಅಂದರೆ ಅದರ ಅನುಕೂಲತೆಗಳನ್ನು ನೋಡಿದ್ವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಡಿಮೆರಿಟ್ಸ್ ಆಫ್ ಆರ್ ಲಿಮಿಟೇಷನ್ಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಅಂದರೆ ಅದರ ಮಿತಿಗಳು ಅಥವಾ ಅದರ ಅನಾನುಕೂಲಗಳು ಏನು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಹೇಗೆ ಒಂದು ಫರ್ಮಿಂದ ಅಡ್ವಾಂಟೇಜಸ್ ಇರುತ್ತೆ, ಅದರ ಹಾಗೆ ಅದಕ್ಕೇನಿರ್ತದೆ ಅದರದೇ ಆದಂಥ ಅನಾನುಕೂಲಗಳು ಇರ್ತವೆ. ಅವು ಯಾವ ಅಂತಂದರೆ, ಸೊ ದೇರ್ ಆರ್ 5 kinds ಆಫ್ ಲಿಮಿಟೇಷನ್ಸ್. ಫಸ್ಟ್ ಒನ್ ಈಸ್ ಅನ್ಲಿಮಿಟೆಡ್ ಲಯಬಿಲಿಟಿ, ಅಂದರೆ ಅಪರಿಮಿತ ಹೊಣೆಗಾರಿಕೆ ಅಂತ ಹೇಳ್ತೀವಿ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲಿಮಿಟೆಡ್ ರಿಸೋರ್ಸಸ್, ಅಂದರೆ ಅಪರಿಮಿತ ಸಂಪನ್ಮೂಲಗಳು ಅಥವಾ ಅಪರಿಮಿತ ಅಲ್ಲ, ಮಿತ ಸಂಪನ್ಮೂಲಗಳು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪಾಸಿಬಿಲಿಟಿ ಆಫ್ ಕಾನ್ಫ್ಲಿಕ್ಟ್ಸ್, ಅಂದರೆ ಭಿನ್ನಾಭಿಪ್ರಾಯದ ಸಾಧ್ಯತೆ. ಆ್ಯಂಡ್ ಲ್ಯಾಕ್ ಆಫ್ ಕಂಟಿನ್ಯೂಟಿ, ಅಂದರೆ ಮುಂದುವರಿಕೆಯ ಕೊರತೆ ಅಂತ ಹೇಳ್ತೀವಿ. ಲಾಸ್ಟ್ ಒನ್ ಈಸ್ ಲ್ಯಾಕ್ ಆಫ್ ಪಬ್ಲಿಕ್ ಕಾನ್ಫಿಡೆನ್ಸ್, ಅಂದರೆ ಸಾರ್ವಜನಿಕ ವಿಶ್ವಾಸದ ಕೊರತೆ ಅಂತ 5 ರೀತಿಯಲ್ಲಿ ಏನಾಗಿದೆ ರೀ, ಇನ್ನೂ ಸಾಕಷ್ಟು ಅನಾನುಕೂಲಗಳಿದ್ದಾವೆ. ಬಟ್ ನಿಮ್ಮ ಸಿಲೆಬಸ್ಗೆ ಇರೋದು ಅಂದರೆ ಈ 5 ಏನಿದಾವೆ ರೀ ಡಿಸ್ಅಡ್ವಾಂಟೇಜಸ್ ಇದ್ದಾವೆ ಅಂತ ಹೇಳ್ತೀವಿ. ಸೊ ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್. ದ ಫಸ್ಟ್ ಒನ್ ಈಸ್ ಅನ್ಲಿಮಿಟೆಡ್ ಲಯಬಿಲಿಟಿ, ಅಂದರೆ ಅಪರಿಮಿತ ಹೊಣೆಗಾರಿಕೆ ಅಂತ ಹೇಳ್ತೀವಿ. ಅಪರಿಮಿತ ಹೊಣೆಗಾರಿಕೆಯನ್ನು ನೀವು ಎಲ್ಲಿ ಕೇಳಿದ್ರಿ ಅಂದರೆ, ಇದೇ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಫೀಚರ್ಸಲ್ಲಿ ನೋಡಿದ್ರಿ. ಫೀಚರ್ಸಲ್ಲಿ ನೀವೇನು ನೋಡಿದ್ರಿ, ಈ ಅಪರಿಮಿತ ಹೊಣೆಗಾರಿಕೆಯನ್ನು ನೋಡಿದ್ರಿ. ಹೀಗೆ ಏನಾಗ್ತಿರ್ತಾವ್ರಿ, ಸಮ್ ಆಫ್ ದ ಪಾಯಿಂಟ್ಸ್ ರಿಪೀಟೆಡ್ ಆಗ್ತಾ ಇರ್ತವೆ. ಎಲ್ಲಿ ಇನ್ ದ ಕೇಸ್ ಆಫ್ ಫೀಚರ್ಸ್ ಇರ್ಬೋದು, ಅಡ್ವಾಂಟೇಜಸ್ ಇರ್ಬೋದು, ಡಿಸ್ಅಡ್ವಾಂಟೇಜಸ್ ಇರ್ಬೋದು, ಸೇಮ್ ಪಾಯಿಂಟ್ಸ್ ಏನಾಗ್ತಿರ್ತಾವ್ರಿ, ಪದೇ ಪದೇ ರಿಪೀಟ್ ಆಗ್ತಿರುತ್ತೆ. ಬಟ್ ಎಕ್ಸಾಮಿನೇಷನಲ್ಲಿ ನೀವು ಯಾವಾಗ್ಲೂ ಯಾವುದರ ಬೇಸ್ ಮೇಲೆ ಆ ಪಾಯಿಂಟ್ ಇದೆ ಅನ್ನೋದನ್ನು ಫಸ್ಟ್ ಯು ಶುಡ್ ನೋ. ಅಂದರೆ ಅದು ಫೀಚರ್ಸಲ್ಲಿದ್ದಾಗ ಈ ಥರ ಫೀಚರ್ ಇದೆ ಅಂತ ಎಕ್ಸ್ಪ್ಲನೇಷನ್ ಬರಿಬೇಕಾಗತ್ತೆ. ಅದು ಮಿತಿಗಳು ಅಥವಾ ಅನಾನುಕೂಲಗಳು ಅಂತ ಬಂದಾಗ ಅಲ್ಲೇನು ಮಾಡಬೇಕಾಗುತ್ತೆ, ಅದು ಹೇಗೆ ಅನಾನುಕೂಲ ಆಗುತ್ತೆ ಒಂದು ಫರ್ಮ್ಗೆ, ಅಪರಿಮಿತ ಹೊಣೆಗಾರಿಕೆ ಅನ್ನೋದು ಹೇಗೆ ಅನಾನುಕೂಲ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲನೇಷನ್ ಚೇಂಜ್ ಬರಿಬೇಕಾಗುತ್ತೆ. ಎಲ್ಲ ಕಡೆ ಸೇಮ್ ಎಕ್ಸ್ಪ್ಲನೇಷನ್ನ ನೀವು ಬರಿಬಾರ್ದು. ಆ್ಯಂಡ್ ಫಸ್ಟ್ ಒನ್ ಅನ್ಲಿಮಿಟೆಡ್ ಲಯಬಿಲಿಟಿ, ಅಂದರೆ ಅಪರಿಮಿತ ಹೊಣೆಗಾರಿಕೆ. ಹಿಂಗಂದ್ರೆ ಏನು ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಅಪರಿಮಿತ ಹೊಣೆಗಾರಿಕೆ ಅಂತಂದರೆ ಯಾವಾಗಲೂ ಒಂದು ಫರ್ಮು ಬಿಸ್ನೆಸ್ಸನ್ನು ಮಾಡಬೇಕಾದ್ರೆ ಬೇರೆ ಬೇರೆ ಕಡೆಯಿಂದ ಏನು ಮಾಡಿರ್ತೀರಿ, ಲೋನ್ಸನ್ನು ತೆಗೆದುಕೊಂಡು ಬಂದಿರುತ್ತೆ, ಸಾಲವನ್ನು ಮಾಡಿರುತ್ತೆ. ಆ ಸಾಲವನ್ನು ವಾಪಸ್ ಏನು ಮಾಡಬೇಕಾಗುತ್ತೆ, ಸರಿಯಾದ ಸಮಯಕ್ಕೆ ರಿಟರ್ನ್ ಮಾಡಬೇಕಾಗತ್ತೆ. ಈಗ ಯಾರ ಕಡೆಯಿಂದನೂ ಫಾರ್ ಎಕ್ಸಾಂಪಲ್ ಬ್ಯಾಂಕಿಂದ ಲೋನನ್ನು ತೆಗೆದುಕೊಂಡು ಬಿಟ್ಟಿವಿ, ಒನ್ ಇಯರ್ ಮೆಚುರಿಟಿ ಪೀರಿಯಡನ್ನು ಕೊಟ್ಬಿಟ್ಟಿದ್ದಾರೆ. ಸೊ 1 year ಮೆಚುರಿಟಿ ಪೀರಿಯಡ್ ಬಂದುಬಿಡ್ತು. ಆವಾಗ ಐ ಹ್ಯಾವ್ ಟು ಪೇ ರಿಟರ್ನ್, ಅಂದರೆ ನಾನೇನು ಮಾಡಬೇಕಾಗುತ್ತೆ ಹೇಳ್ರಿ, ಅಮೌಂಟನ್ನು ರಿಟರ್ನ್ ಮಾಡಬೇಕಾಗುತ್ತೆ. ಸೊ ಇನ್ ದಟ್ ಸಿನಾರಿಯ ಆವಾಗ ನನ್ನ ಹತ್ರ ಅಷ್ಟು ಇನ್ಕಮ್ ಬಂದಿಲ್ಲ, ನನ್ನ ಫರ್ಮಲ್ಲಿ ಅಷ್ಟು ಇನ್ಕಮ್ ಬಂದಿಲ್ಲ. ಆವಾಗ ನಾನು ಎಷ್ಟೊತ್ತಿದ್ರೂ ಬ್ಯಾಂಕಿಗೆ ಏನು ಮಾಡಬೇಕಾಗುತ್ತೆ, ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ನನಗೆ ಪೇ ಮಾಡೋಕ್ಕೆ ನಾನು ಕೆಪೇಬಲ್ ಇಲ್ಲ ಅಂದಾಗ ಬ್ಯಾಂಕ್ ಏನು ಮಾಡುತ್ತೆ, ಅಮೌಂಟನ್ನು ಫಸ್ಟು ಆ ಇನ್ಕಮ್ಮು ಇವ್ರ ಫರ್ಮ್ನಲ್ಲಿ ಇನ್ಕಮ್ ಐತಾ ಇಲ್ಲ ಅನ್ನೋದನ್ನು ನೋಡುತ್ತೆ. ಹೌದಾ? ಬ್ಯಾಂಕ್ ಸುಮ್ಮನೆ ಕೂತ್ಕೊಂಡ್ಬಿಡುತ್ತಾ? ನೀವು ಕೇಳ್ಬೋದು, ಮೇಡಮ್ ಹಾಗಾದರೆ ಅವ್ರ ಹತ್ರ ಅಷ್ಟು ಇನ್ಕಮ್ ಇಲ್ಲ, ಅವ್ರು ಹೇಗೆ ಪೇ ಮಾಡಬೇಕು, ಪೇ ಮಾಡೋಕ್ಕಾಗಲ್ಲ ಅಂದರೆ ಪಾಠ ಹೇಳ್ತಿದ್ದೀರಿ, ನೀವು ಪೇ ಮಾಡಿರಿ, ದೇವರಾಣೆ ನಾನು ಪೇ ಮಾಡಲ್ಲ. ಬ್ಯಾಂಕ್ ಏನು ಮಾಡುತ್ತೆ ಅಂತಂದರೆ, ಏನು ಮಾಡುತ್ತೆ ಬ್ಯಾಂಕ್ ಏನು ಮಾಡುತ್ತೆ, ಅವರ ವೈಯಕ್ತಿಕ ಪಾಸ್ತಿಗಳನ್ನು ಜಪ್ತಿ ಮಾಡುತ್ತೆ. ಅವರ ವೈಯಕ್ತಿಕ ಸ್ವತ್ತನ್ನು ಏನು ಮಾಡುತ್ತೀರಿ, ಜಪ್ತಿ ಮಾಡುತ್ತೆ. ವೈಯಕ್ತಿಕ ಸ್ವತ್ತನ್ನು ಕೂಡ ತೆಗೆದುಕೊಂಡು ಅದೇನು ಮಾಡ್ಬೋದು ರೀ, ತನಗೆ ಬರಬೇಕಾದಂಥ ಅಮೌಂಟನ್ನು ಫುಲ್ಫಿಲ್ ಮಾಡ್ಕೊಳ್ಬೋದು. ಹಾಗೆ ಬೇರೆಯವ್ರಿಗೂ ಕೂಡ ಬೇರೆಯವರಿಂದ ಏನಾದರೂ ಸಾಲವನ್ನು ಪಡೆದಿರೋದಂದರೆ ಆ ಸಾಲವನ್ನು ಸರಿಯಾದ ಸಮಯಕ್ಕೆ ನಾವು ಮರುಪಾವತಿ ಮಾಡದೇ ಹೋದಾಗ ಅವರು ಏನು ಮಾಡಬೇಕಾಗತ್ತೆ ರೀ, ಸಂಸ್ಥೆಯ ಅಥವಾ ಪಾಲುದಾರರ ವೈಯಕ್ತಿಕ ಆಸ್ತಿಗೆ ಅವರು ಕೈ ಹಾಕಬೇಕಾಗತ್ತೆ. ಸೊ ಇದನ್ನು ನಾವು ಅಪರಿಮಿತ ಹೊಣೆಗಾರಿಕೆ ಅಂತ ಹೇಳ್ತೀವಿ. ಹೌದಾ? ಈ ಅಪರಿಮಿತ ಹೊಣೆಗಾರಿಕೆ ಕೂಡ ಏನಾಗಿರ್ತೀರಿ, ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಆಗಿರುತ್ತೆ. ಬಿಕಾಸ್ ದ ಪಾರ್ಟ್ನರ್ಸ್ ಮೇ ಹ್ಯಾವ್ ಟು ಪೇ ಬಿಸ್ನೆಸ್ ಡೆಟ್ಸ್ ಫ್ರಮ್ ದೇರ್ ಓನ್ ಪಾಕೆಟ್ಸ್ ಅಂತ ಹೇಳ್ತೀವಿ. ಅಂದರೆ ಅವ್ರು ಏನು ಮಾಡಬೇಕಾಗುತ್ತೆ, ಬಿಸ್ನೆಸ್ ಡೆಟ್ಸ್ ಏನಿರುತ್ತೆ ನೋಡ್ರಿ, ಅವರ ಏನು ಬಿಸ್ನೆಸ್ ಲಯಬಿಲಿಟಿ ಇರುತ್ತೆ ಅದನ್ನು ಸರಿಯಾಗಿ ತೀರಿಸದೇ ಹೋದಾಗ ಅಂಥ ಸಮಯದಲ್ಲಿ ತಮ್ಮ ಸ್ವಂತ ಪಾಕೆಟಿಂದ ಅಥವಾ ತಮ್ಮ ವೈಯಕ್ತಿಕ ಆಸ್ತಿಗಳನ್ನು ಮಾರಾಟ ಮಾಡಿ ಆದ್ರೂ ಅವ್ರು ಏನು ಮಾಡಬೇಕಾಗುತ್ತೆ, ಹಣವನ್ನು ಪಾವತಿ ಮಾಡಬೇಕಾಗತ್ತೆ. ಯಾವುದೇ ಲಿಮಿಟೆಡ್ ಇಲ್ಲ, ಲಿಮಿಟೇಷನ್ಸ್ ಇಲ್ಲ ಇಲ್ಲಿಯ ಲಯಬಿಲಿಟಿಗೆ. ಅವರು ಅದರ ಆಚೆನೂ ಕೂಡ ಏನು ಮಾಡ್ಬೋದು ರೀ, ಅವರ ಲಯಬಿಲಿಟಿ ಇರುತ್ತೆ ಅಂತ ಹೇಳ್ತೀವಿ.
ದೇ ಕ್ಯಾನ್ ಪೇ ಇಂಡಿವಿಜುವಲಿ ಆ್ಯಂಡ್ ದೇ ಕ್ಯಾನ್ ಪೇ ಜಾಯಿಂಟ್ಲಿ. ದೇ ಆರ್ ರೆಸ್ಪಾನ್ಸಿಬಲ್ ಇಂಡಿವಿಜುವಲಿ ಆ್ಯಂಡ್ ದೇ ಆರ್ ರೆಸ್ಪಾನ್ಸಿಬಲ್ ಜಾಯಿಂಟ್ಲಿ. ಇಂಡಿವಿಜುವಲ್ ಆ್ಯಂಡ್ ಜಾಯಿಂಟ್ಲಿ ಅಂತಂದರೆ 10 ಲಕ್ಷ ರೂಪಾಯಿ ನಾನು ಸತಿ ಹೇಳಿದ್ದೆ, ಕ್ಲಾಸಲ್ಲಿ ಹೇಳಿದೆ, 10 ಲಕ್ಷ ರೂಪಾಯಿ ಒಂದು ವೇಳೆ ಅವ್ರು ಏನಾದರೂ ಯಾರಿಂದಾನು ಲೋನ್ ಪಡೆದಿದ್ರು ಅಂತಂದರೆ ಅವ್ರು ಏನು ಮಾಡಬೇಕಾಗುತ್ತೆ, ಅವ್ರ ಫರ್ಮಲ್ಲಿ ಅಷ್ಟು ಇನ್ಕಮ್ ಬರದೇ ಇದ್ದಾಗ ಮೆಚುರಿಟಿ ಪೀರಿಯಡ್ಗೆ ಅವ್ರು ಏನು ಮಾಡಬೇಕಾಗುತ್ತೆ, 5 ಜನ ಪಾರ್ಟ್ನರ್ಸ್ ಇದ್ದಾರೆ ಅಂದರೆ ಒಬ್ಬೊಬ್ಬರು 2 ಲ್ಯಾಕನ್ನು ಏನು ಮಾಡಬೇಕಾಗುತ್ತೆ, 2 ಲ್ಯಾಕ್ಸನ್ನು ಕೊಡಬೇಕಾಗುತ್ತೆ ಹಂಚಿಕೊಂಡ್ರಂದರೆ. ಹಾಗಾದರೆ 2 ಲ್ಯಾಕ್ಸ್ ಕೊಡುವಂಥದ್ದು ಇಂಡಿವಿಜುವಲ್ ಆದರೆ ಟೋಟಲ್ 10 ಲ್ಯಾಕ್ಸ್ ಎಲ್ಲರೂ ಸೇರಿ ಕೊಡ್ತಾರಲ್ಲ, ಅದು ಏನಾಗಿರುತ್ತೆ ಹೇಳ್ರಿ, ಜಾಯಿಂಟ್ಲಿ ಆಗಿರುತ್ತೆ. ಹಾಗಾದರೆ ಜಾಯಿಂಟ್ಲಿ ಆ್ಯಂಡ್ ಇಂಡಿವಿಜುವಲಿ ದೇ ಆರ್ ರೆಸ್ಪಾನ್ಸಿಬಲ್ ಟು ಪೇ ಟು ಬಿಯರ್ ದ ಆಲ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಸೊ ಇದು ಏನಾಗಿರ್ತೀರಿ, ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಆಗಿರುತ್ತೆ. ಯಾಕಂದರೆ ಯಾವ ಬಿಸ್ನೆಸ್ ಮೆನ್ನು, ಯಾವ ಎಂಟ್ರಪ್ರಿನ್ಯೂರನು ತನ್ನ ವೈಯಕ್ತಿಕ ಆಸ್ತಿಗಳನ್ನು ಬಿಸ್ನೆಸ್ಸಿಗೋಸ್ಕರ ತನ್ನ ವೈಯಕ್ತಿಕ ಆಸ್ತಿಗಳನ್ನು ಮಾರಾಟ ಮಾಡಿ ಅದನ್ನು ರಿಪೇ ಮಾಡಬೇಕಾದಂಥ ಸಂದರ್ಭ ಬಂದಾಗ ಯಾರಿಗೂ ಮನಸ್ಸು ಒಪ್ಪಲ್ಲ. ಸೊ ಇದು ಏನಾಗಿರ್ತೀರಿ, ಒಂದು ಲಿಮಿಟೇಷನ್, ಒಂದು ಡಿಸ್ಅಡ್ವಾಂಟೇಜ್ ಅಂತ ನಾವು ಹೇಳ್ತೀವಿ. ಆ್ಯಂಡ್ ಕಮ್ ಟು ದಿಸ್ ಒನ್, ಲಿಮಿಟೆಡ್ ರಿಸೋರ್ಸಸ್. ಏನು ಮೇಡಮ್ ನೀವು ಅಡ್ವಾಂಟೇಜಸ್ ಅಲ್ಲಾದರೆ ಮೋರ್ ಫಂಡ್ಸನ್ನು ಕಲೆಕ್ಟ್ ಮಾಡಿ ಬೇಕಾದಷ್ಟು ಬೇಕಾದಷ್ಟು ರಿಸೋರ್ಸಸ್ಸನ್ನು ಕಲೆಕ್ಟ್ ಮಾಡಿಬಿಡ್ಬೋದು, ಸಂಪನ್ಮೂಲಗಳನ್ನು ಕಲೆಕ್ಟ್ ಮಾಡಿಬಿಡ್ಬೋದು ಅಂತ ನೀವು ಹೇಳಿದ್ರಿ. ಇವಾಗ ಇದು ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ತಿದ್ದೀರಿ ಅಂದಾಗ ದಟ್ ಸಿನಾರಿಯಾ ಆವಾಗ ಏನಿತ್ತು, ಆ್ಯಸ್ ಟು ಕಂಪೇರ್ ಟು ದ ಸೋಲ್ ಪ್ರೊಪ್ರೈಟರ್ಶಿಪ್ಗೆ ಏನಾದರೂ ಕಂಪೇರ್ ಮಾಡಿದರೆ ಇದು ಅಡ್ವಾಂಟೇಜೇ. ಯಾಕಂದರೆ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಲಿಮಿಟೆಡ್ ರಿಸೋರ್ಸಸನ್ನು ತೆಗೆದುಕೊಳ್ತೀವಿ, ಇನ್ಕಮ್ ಕಡಿಮೆ ಇರೋದ್ರಿಂದ ಅಲ್ಲಿ ಫಂಡು ಕೂಡ ಏನಾಗಿರುತ್ತೆ, ಲಿಮಿಟೆಡ್ ಆಗಿರುತ್ತೆ. ಬಟ್ ಇಲ್ಲಿ ಡಿಸ್ಅಡ್ವಾಂಟೇಜಸ್ ಅಂತ ಬಂದಾಗ ಇಲ್ಲಿ ಮೋರ್ ಫಂಡನ್ನ ಕಲೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಒಂದು ರೀತಿಯಿಂದ ಹೇಳ್ತೀವಿ. ಯಾಕಂತ ಮೋರ್ ಫಂಡನ್ನು ಕಲೆಕ್ಟ್ ಮಾಡಲ್ಲ, ಲಿಮಿಟೆಡ್ ರಿಸೋರ್ಸಸ್ ಇರುತ್ತೆ ಅಂತ ಹೇಳ್ತೀವಿ. ಆ್ಯಸ್ ಕಂಪೇರ್ ಟು ದ ಜಾಯಿಂಟ್ ಸ್ಟಾಕ್ ಕಂಪನಿಗಳಿಗೆ ಅಥವಾ ಕೂಡು ಬಂಡವಾಳ ಸಂಸ್ಥೆಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಇಲ್ಲೇನಾಗಿರುತ್ತೆ ಹೇಳ್ರಿ, ಲಿಮಿಟೆಡ್ ರಿಸೋರ್ಸಸ್ ಇರುತ್ತೆ. ಯಾಕಂತಂದರೆ ಇಲ್ಲಿ ದೇರ್ ಈಸ್ ಎ ರಿಸ್ಟ್ರಿಕ್ಷನ್ ಆಫ್ ನಂಬರ್ ಆಫ್ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ. ನಂಬರ್ ಆಫ್ ಪಾರ್ಟ್ನರ್ಸ್ಗೆ ಏನಿರುತ್ತೆ ರೀ, ರಿಸ್ಟ್ರಿಕ್ಷನ್ ಇರುತ್ತೆ. ಆಯಿತೋ ಇಲ್ವೋ? ಇದೆ, ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ. ಮಿನಿಮಮ್ ಎಷ್ಟಿರುತ್ತೆ ಅಂತ ಹೇಳಿದ್ದೆ, ಮಿನಿಮಮ್ಮು 2 ಮೆಂಬರ್ಸ್ ಇರಬೇಕು. ಮ್ಯಾಕ್ಸಿಮಮ್ ಎಷ್ಟಿರಬೇಕಂತ ಹೇಳಿದ್ದೆ, ಮ್ಯಾಕ್ಸಿಮಮ್ಮು 100 ಮೆಂಬರ್ಸ್ ಇರಬೇಕು ಅಂತ ಹೇಳಿದ್ದೆ. ಸೊ ದೆರ್ ಈಸ್ ಎ ರಿಸ್ಟ್ರಿಕ್ಷನ್ ಫಾರ್ ಪಾರ್ಟ್ನರ್ಸ್. ಹಾಗಿದ್ದಾಗ ಓಲ್ಡ್ ಸಿಸ್ಟಮಲ್ಲಿ ಹೆಂಗಿತ್ತು, ಓಲ್ಡ್ ಸಿಸ್ಟಮಲ್ಲಿ 10 to 20 ಮೆಂಬರ್ಸ್ ಇತ್ತು. ಆಮೇಲೆ ಅದು ಏನಾಯಿತು, ಇನ್ಕ್ರೀಸ್ ಆಯಿತು. ಹೌದಾ? ಓಲ್ಡ್ ಸಿಸ್ಟಮಲ್ಲಿ ಎಷ್ಟಿತ್ತು, 10 to 20 ಮೆಂಬರ್ಸ್ ಇದ್ದರು. ಹೌದಾ? ಆಮೇಲೆ ಈಗ ನ್ಯೂ ಸಿಸ್ಟಮಲ್ಲಿ 50 to 100 ಜನ ಏನು ಮಾಡ್ಬೋದು ರೀ, ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಬೋದು. ಆದರೆ 50 to 100 ಅಂತ ಬಂದಾಗ 100 ಮೆಂಬರ್ಸ್ಗೆ ಲಾಸ್ಟ್ ಮ್ಯಾಕ್ಸಿಮಮ್ ಅಷ್ಟೇ ಲಿಮಿಟೇಷನ್ನು. ಮೋರ್ ದ್ಯಾನ್ 100 ಮೆಂಬರ್ ಅಲ್ಲೇನು ಮಾಡೋಕ್ಕಾಗಲ್ಲ, ಬಿಸ್ನೆಸ್ಸಲ್ಲಿ ಪಾಲ್ಗೊಳ್ಳೋಕ್ಕಾಗೋದಿಲ್ಲ. ಹಾಗಾದರೆ 100 ಮೆಂಬರ್ ಎಷ್ಟು ತಂದಿರ್ತಾರೋ ಫಂಡ್ಸು, ಅಷ್ಟು ಫಂಡ್ ಆನ್ ದಟ್ ಫಂಡ್ ಬೇಸ್ಡ್ ಆನ್ ದಟ್ ಫಂಡ್ ಅವ್ರು ಏನು ಮಾಡಬೇಕಾಗತ್ತೆ, ರಿಸೋರ್ಸಸ್ಸನ್ನು ಖರೀದಿ ಮಾಡ್ಕೊಳ್ಬೇಕಾಗತ್ತೆ. ಹಾಗಾದರೆ 100 ಮೆಂಬರ್ಸ್ ಎಷ್ಟಿರ್ತಾರೆ ನೋಡಿರಿ, 50 to 100 ಮೆಂಬರ್ಸ್ ಎಷ್ಟಿರ್ತಾರೆ, ಅಷ್ಟು ಮೆಂಬರ್ಸ್, ಅಷ್ಟು ಸದಸ್ಯರು ಹಾಕಿರುವಂಥ ಬಂಡವಾಳಕ್ಕೆ, ಅಷ್ಟು ಸದಸ್ಯರು ಹಾಕಿರುವಂಥ ಫಂಡ್ಸ್ಗೆ ಮಾತ್ರ ರಿಸೋರ್ಸಸ್ ಯಾವಾಗಲೂ ಸೀಮಿತ ಆಗಿರುತ್ತೆ. ಅದರ ಆಚೆ ಹೆಚ್ಚಿನ ಪ್ರಮಾಣದಲ್ಲಿ ನಾವೇನಾದರೂ ಬಂಡವಾಳವನ್ನು ಹಾಕಿ ಆ್ಯಕ್ಟಿವಿಟೀಸನ್ನು ಮಾಡಬೇಕು, ಫಂಕ್ಷನ್ಸನ್ನು ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಹಾಕೊಂಡ್ರೆ ದೆರ್ ಈಸ್ ನೋ ಚಾನ್ಸ್, ಅಲ್ಲಿ ಚಾನ್ಸ್ ಇರಲ್ಲ. ಯಾಕಂದರೆ ಎಷ್ಟು ಜನ, 100 ಜನ ಕೊನೆಗೆ ಯಾವುದು ಬರ್ತೇಳ್ರಿ, ಅಲ್ಟಿಮೇಟ್ 100 ಮೆಂಬರ್ಸ್ ಎಷ್ಟು ಹಾಕಿರ್ತಾರೋ ಬಂಡವಾಳ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಫಂಡ್ ಎಷ್ಟಿರುತ್ತೆ ನಾವು ಅಷ್ಟು ರಿಸೋರ್ಸಸನ್ನು ಖರೀದಿ ಮಾಡಬೇಕಾಗುತ್ತೆ. ಬಟ್ ಆ್ಯಸ್ ಕಂಪೇರ್ ಟು ದ ಜಾಯಿಂಟ್ ಸ್ಟಾಕ್ ಕಂಪನಿ, ಅಲ್ಲಿ ಥೌಸಂಡ್ಸ್ ಆಫ್ ಪೀಪಲ್ ಇರ್ತಾರೆ, 1000 ಜನ ಏನಿರ್ತಾರೆ, ಸಾವಿರಾರು ಜನ ಅಲ್ಲಿ ವರ್ಕರ್ಸ್ ಇರ್ತಾರೆ. ಡಿಬೆಂಚರ್ಸ್ ಅಂತ ಬರ್ಬೋದು, ಶೇರ್ ಹೋಲ್ಡರ್ಸ್ ಅಂತ ಬರ್ಬೋದು. ಹೌದಾ? ಅವರೆಲ್ಲರ ಹಾಕಿರುವಂಥ ಬಂಡವಾಳದಿಂದ ಏನಾಗುತ್ತೆ ಹೇಳ್ರಿ, ಹ್ಯೂಸ್ ಆಫ್ ರಿಸೋರ್ಸಸ್ ದೇ ಕ್ಯಾನ್ ಬೈ. ಬಟ್ ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ದೇರ್ ಇಸ್ ನೋ ಚಾನ್ಸ್ ಟು ಬೈ ದ ರಿಸೋರ್ಸಸ್, ಯೂಸ್ ಆಫ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಇಲ್ಲೇನಾಗಿತ್ತು ಹೇಳ್ರಿ, ಮಿತ ಸಂಪನ್ಮೂಲಗಳು ಅಂತ ಹೇಳ್ತೀವಿ. ಹೆಚ್ಚಿನ ಪ್ರಮಾಣದಲ್ಲಿ ಬಂಡವಾಳವನ್ನು ಹಾಕಲಿಕ್ಕೆ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ಫಂಕ್ಷನ್ಸ್ಗಳನ್ನು ಮಾಡಬೇಕು ಅಂತ ಆಗಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಅಲ್ಲಿ ರಿಸ್ಟ್ರಿಕ್ಷನ್ ಇರುತ್ತೆ, ಲಿಮಿಟೇಷನ್ಸ್ ಇರುತ್ತೆ, ಚೌಕಟ್ಟಿರುತ್ತೆ. ಅದರ ಮಧ್ಯದಲ್ಲಿನೇ ಏನು ಮಾಡಬೇಕಾಗುತ್ತೆ, ಯಾವಾಗಲೂ ಪಾರ್ಟ್ನರ್ಸು ತಮ್ಮ ಬಿಸ್ನೆಸ್ ಪ್ಲ್ಯಾನನ್ನು ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತೀವಿ.
ಆ್ಯಂಡ್ ನೆಕ್ಸ್ಟ್ ಒನ್ ವಿ ಹ್ಯಾವ್ ಪಾಸಿಬಿಲಿಟಿ ಆಫ್ ಕಾನ್ಫ್ಲಿಕ್ಟ್ಸ್ ಅಂತ ಹೇಳ್ತೀವಿ. ಅಂದರೆ ಭಿನ್ನಾಭಿಪ್ರಾಯದ ಸಾಧ್ಯತೆಗಳು ಅಂತ ಹೇಳ್ತೀವಿ. ಹೇಗೆ ಬರ್ಬೋದು ಮೇಡಮ್ ಭಿನ್ನಾಭಿಪ್ರಾಯ ಅಂತಂದರೆ, ನಾನು ಹೇಳಿದ್ದೆ ನಿನ್ನೆ ದಿನ ಕ್ಲಾಸಲ್ಲಿ ಹೇಳಬೇಕಾದ್ರೆ ಹೇಳಿದ್ದೆ, ಅಲ್ಲಿ ಮೋರ್ ದ್ಯಾನ್ 2 ಪೀಪಲ್ ಇದ್ದಾರೆ, ಮೋರ್ ದ್ಯಾನ್ 2 ಪಾರ್ಟ್ನರ್ಸ್ ಇದ್ದಾರೆ ಅಂದರೆ ಅಲ್ಲೇನು ಬರುತ್ತೆ ಹೇಳ್ರಿ, ಕಾನ್ಫ್ಲಿಕ್ಟ್ಸ್ಗಳು ಬರ್ಬೋದು, ವ್ಯಾಜ್ಯಗಳು ಬರ್ಬೋದು, ಜಗಳಗಳು ಬರ್ಬೋದು ಅಂತ ಹೇಳಿದ್ದೆ. ಹೇಗೆ ಮೇಡಮ್ ಅಂತ ಹೇಳಿದ್ರಿ ನೀವು. ಬಿಕಾಸ್ ದೇ ಆರ್ ಗೋಯಿಂಗ್ ಟು ಶೇರ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ಡಿಸಿಷನ್ ಮೇಕಿಂಗ್ ವಿದಿನ್ ದ ಆರ್ಗನೈಜೇಷನ್. ಅಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಪ್ರಾಫಿಟ್ಟು ಲಾಸು ಹೇಗೆ ಈಕ್ವಲ್ ಆಗಿ ಶೇರ್ ಮಾಡ್ತಾ ಇದ್ದಾರೋ, ರಿಸ್ಕನ್ನು ಹೇಗೆ ಈಕ್ವಲ್ ಆಗಿ ಶೇರ್ ಮಾಡ್ತಾ ಇದ್ದಾರೋ, ಹಾಗೆ ಡಿಸಿಷನ್ ಮೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಕೂಡ ಈಕ್ವಲ್ ಆಗಿ ಶೇರ್ ಮಾಡ್ತಾ ಇದ್ದಾರೆ. ಇಸ್ ಇಟ್ ರೈಟ್? ಅಲ್ಲೇನು ಮಾಡ್ತಾ ಇದ್ದಾರೆ, ಡಿಸಿಷನ್ ಮೇಕಿಂಗ್ ಅಂದ್ರೇನ್ರಿ, ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದ್ರೆ ಅದನ್ನು ಕೂಡ ಅವರು ಎಲ್ಲರಿಗೂ ಹಕ್ಕಿರುತ್ತೆ. ಬಿಕಾಸ್ ಎವ್ರಿ ಒನ್ ಈಸ್ ಅ ಓನರ್ ಆಫ್ ದಟ್ ಬಿಸ್ನೆಸ್. ಪ್ರತಿಯೊಬ್ಬರು ಆ ಬಿಸ್ನೆಸ್ಸನ್ನು ಪ್ರತಿನಿಧಿಸ್ತಾರೆ, ಪ್ರತಿಯೊಬ್ಬರು ಯಜಮಾನರಾಗಿರ್ತಾರೆ. ಹಾಗಾದರೆ ಪ್ರತಿಯೊಬ್ಬರಿಗೂ ಅವರವರ ಒಪಿನಿಯನ್ಗಳನ್ನು ಎಕ್ಸ್ಪ್ರೆಸ್ ಮಾಡುವಂಥ ರೈಟ್ಸ್ ಇರುತ್ತೆ. ಸೊ ಹಾಗಾದರೆ ಫಾರ್ ಎಕ್ಸಾಂಪಲ್ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ, ಅಲ್ಲಿ 5 ಜನ ಪಾರ್ಟ್ನರ್ಸ್ ಇದ್ದಾರೆ. ಬಿಸ್ನೆಸ್ಗೆ ರಿಗಾರ್ಡಿಂಗ್ ಟು ದ ಬಿಸ್ನೆಸ್ ದೇ ಹ್ಯಾವ್ ಟು ಟೇಕ್ ಎ ರೈಟ್ ಡಿಸಿಷನ್. ಅಂದರೆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆಯ ನಿರ್ಧಾರವನ್ನು ಅವ್ರು ಕೈಗೊಳ್ಳಬೇಕು. ಹಾಗಾದರೆ 5 ಜನ ಪಾರ್ಟ್ನರ್ಸ್ ಇದ್ದಾರೆ ಅಂತ ಅನ್ಕೊಳ್ರಿ, ಹೌದೇನ್ರಿ? 5 ಜನ ಏನಿದ್ದಾರೆ, ಪಾರ್ಟ್ನರ್ಸ್ ಇದ್ದಾರೆ. 5 ಜನ ಪಾರ್ಟ್ನರ್ಸ್ ಇದ್ದಾರೆ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ಮೀಟಿಂಗನ್ನು ಮಾಡಿ ಏನು ಮಾಡ್ತಿದ್ದಾರೆ, ಒಂದು ಡಿಸಿಷನನ್ನು ತೆಗೆದುಕೊಳ್ಬೋದು. ಯಾವುದಾದ್ರೂ ಇರ್ಬೋದು, ಒಂದು ರೈಟ್ ರಿಗಾರ್ಡಿಂಗ್ ಟು ದ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಒಂದು ಡಿಸಿಷನನ್ನು ತೆಗೆದುಕೊಳ್ತಾ ಇದ್ದಾರೆ. ಯಾವುದೋ ಡಿಪಾರ್ಟ್ಮೆಂಟ್ ಬಗ್ಗೆ ಆದರೂ ಅಂದ್ಕೊಳ್ರಿ, ಯಾವುದೋ ಒಂದು ಸೆಕ್ಷನ್ ಬಗ್ಗೆ ಆದರೂ ಅಂದ್ಕೊಳ್ರಿ, ಎಕ್ಸೆಟ್ರಾ. ಸೊ ಇವ್ರೇನು ಮಾಡ್ತಾ ಇದ್ದಾರೆ, ಒಂದು ಡಿಸಿಷನನ್ನು ಮಾಡ್ತಾ ಇದ್ದಾರೆ. ಹೌದಾ? ಡಿಸಿಷನ್ ಮೇಕಿಂಗನ್ನು ಮಾಡ್ತಿದ್ದಾರೆ, ನಿರ್ಧಾರವನ್ನು ಕೈಗೊಳ್ತಿದ್ದಾರೆ. ಡಿಸಿಷನ್ ಮೇಕಿಂಗ್ ಅಂದರೆ ಬಿಫೋರ್ ಅವ್ರು ಡಿಸ್ಕಸ್ ಮಾಡ್ತಾರೋ ಇಲ್ವೋ, ಒಂದು ಮೀಟಿಂಗ್ ಮಾಡಿ ಡಿಸ್ಕಸ್ ಮಾಡ್ತಾರೋ ಇಲ್ವೋ, ಯಾವುದರಲ್ಲಿ ಮೀಟಿಂಗ್ನಲ್ಲಿ ಅವರವರ ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡುವಂಥ ರೈಟ್ಸ್ ಎಲ್ಲರಿಗೂ ಇರುತ್ತೆ. ಸೊ ಹಾಗಾದರೆ ಇಲ್ಲಿರುವಂಥ ಒಬ್ಬ ವ್ಯಕ್ತಿ ಏನು ಮಾಡಿದ, ತನ್ನ ಅಭಿಪ್ರಾಯವನ್ನು ಏನು ಮಾಡಿದ, ವ್ಯಕ್ತಪಡಿಸಿದ ಅಂತ ಅನ್ಕೊಳ್ರಿ, ತನ್ನ ಒಪಿನಿಯನನ್ನು ಹೇಳ್ದ. ಹೌದಾ? ಆಮೇಲೆ ಇಲ್ಲಿರುವಂಥವ್ರು ಒಬ್ಬರು ಏನು ಮಾಡಿದ್ರು, ತಮ್ಮ ಒಪಿನಿಯನ್ ಹೇಳಿದ್ರು. ಇಲ್ಲಿದ್ದವರಂತೂ ತಮ್ಮದು ಹೇಳಿದರು, ಇವರು ತಮ್ಮ ಒಪಿನಿಯನನ್ನು ಹೇಳಿದರು, ಇವರು ತಮ್ಮ ಒಪಿನಿಯನ್ ಹೇಳಿದರು. ಹೀಗೆಲ್ಲ ಹೇಳಿದಾಗ ಇವ್ರ ಒಪಿನಿಯನ್ ಇವರಿಗೆ ನೋ ಆಗ್ಬೋದು, ಇವ್ರ ಒಪಿನಿಯನ್ನು ಇವ್ರಿಗೆ ಎಸ್ ಅನ್ನಿಸ್ಬೋದು, ಇವ್ರ ಒಪಿನಿಯನ್ ಇವ್ರಿಗೆ ನೋ ಅನಿಸ್ಬೋದು, ಇವ್ರ ಒಪಿನಿಯನ್ ಎಸ್ ಅನಿಸ್ಬೋದು, ಇಲ್ಲಿ ನೋ ಅನಿಸ್ಬೋದು. ಇವ್ರಿಗೆ ಇಷ್ಟ ಆಗದೆ ಇರ್ಬೋದು, ಇವ್ರಿಗೆ ಇಷ್ಟ ಆಗಿರ್ಬೋದು, ಇವ್ರಿಗೆ ಇಷ್ಟ ಆಗ್ಬೋದು, ಆಗದೇನೆ ಇರ್ಬೋದು. ಹಿಂಗಿದ್ದಾಗ ಎಸ್ ಆರ್ ನೋ, ಎಸ್ ನೋ ಅಂತ ಬಂದಾಗ ಇದಕ್ಕೇನಂತ ಹೇಳ್ತೀವಿ ಹೇಳ್ರಿ, ಎಲ್ಲರದು ಒಂದೇ ಅಭಿಪ್ರಾಯ, ಎಲ್ಲರದು ಎಸ್ ಅಂತ ಬಂದಾಗ ಫೈನಲ್ ಅದು ಒಂದೇನಾಗುತ್ತೆ, ಡಿಸಿಷನ್ ಅಂತ ಆಗುತ್ತೆ. ಇಲ್ಲಾಂದ್ರೆ ಅದೇನಾಗುತ್ತೆ, ಡಿಫರೆನ್ಸ್ ಆಫ್ ಒಪಿನಿಯನ್ ಅಂತ ಹೇಳ್ತೀವಿ. ಡಿಫರೆನ್ಸ್ ಆಫ್ ಒಪಿನಿಯನ್ ಅಂದರೆ ಅವರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತವೆ. ಅವರ ಮಧ್ಯದಲ್ಲಿ ಏನಾಗಿದೆ ರೀ, ಭಿನ್ನಾಭಿಪ್ರಾಯಗಳು ಬರ್ತವೆ ಅಂತ ಹೇಳ್ತೀವಿ. ಭಿನ್ನಾಭಿಪ್ರಾಯದ ಸಾಧ್ಯತೆ ಅಂದರೆ ಅಭಿಪ್ರಾಯಗಳು ಒಂದೇ ರೀತಿ ಇರೋದಿಲ್ಲ. ಸೊ ಯಾವಾಗ ಅಭಿಪ್ರಾಯಗಳು ಒಂದೇ ರೀತಿ ಇರಲ್ವೋ, ದೇರ್ ಈಸ್ ಎ ಚಾನ್ಸ್ ಟು ಅರೈಸ್ ದ ಕಾನ್ಫ್ಲಿಕ್ಟ್ಸ್, ದೇರ್ ಈಸ್ ಎ ಚಾನ್ಸ್ ಟು ಅರೈಸ್ ದ ಡಿಸ್ಪ್ಯೂಟ್ ಬಿಟ್ವೀನ್ ಅಮಾಂಗ್ ದ ಪಾರ್ಟ್ನರ್ಸ್. ಅಂದರೆ ಪಾರ್ಟ್ನರ್ಸ್ಗಳ ಮಧ್ಯದಲ್ಲಿ ಸಂಘರ್ಷಗಳು ಉಂಟಾಗ್ತವೆ, ಜಗಳಗಳು ಬರ್ತವೆ, ವ್ಯಾಜ್ಯಗಳು ಬರೋಕ್ಕೆ ಶುರುವಾಗ್ತವೆ. ಹಂಗಿದ್ದಾಗ ಫೈನಲ್ ಡಿಸಿಷನನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ತುಂಬ ಸಮಯ ಇಟ್ಕೊಳ್ಬೋದು. ಅಥವಾ ಅವ್ರ ಮಧ್ಯೆ ಜಗಳ ಅಂತ ಬಂದಾಗ, ಜಗಳ ಅಂದ್ರೆ ಒಳ್ಳೇದನ್ರಿ, ಅದು ಡಿಸ್ಅಡ್ವಾಂಟೇಜೇ, ಅನಾನುಕೂಲನೇ ಅದು. ಸೊ ಹಂಗಿದ್ದಾಗ ತುಂಬ ಸಮಯ ಖರ್ಚಾಗುತ್ತೆ, ಇದಕ್ಕೆ ಸರಿಯಾದ ಡಿಸಿಷನ್ ತೆಗೆದುಕೊಳ್ಳಲಿಕ್ಕೆ ಆಗಲ್ಲ. ಆಮೇಲೆ 5 ಜನ ಪಾರ್ಟ್ನರ್ಸಲ್ಲಿ ಯಾರಾದರೂ ಒಬ್ಬರು ಜಗಳ ಮಾಡಿಕೊಂಡು ಅವರೇನಾದರೂ ಇಂಟ್ರೆಸ್ಟನ್ನು ತೋರಿಸ್ದೆ, ನಾನು ಎಕ್ಸಿಟ್ ಆಗ್ತೀನಿ, ಇದರಿಂದ ಈ ಬಿಸ್ನೆಸ್ಸಿಂದ ನಾನು ಎಕ್ಸಿಟ್ ಆಗ್ತೀನಿ ಅಂತ ಏನಾದ್ರೂ ಎಕ್ಸಿಟ್ ಆದರೆ ಅಂದರೆ ಅಲ್ಲೇನಾಗುತ್ತೆ ಹೇಳ್ರಿ, ಅಲ್ಲೇ ಬಿಸ್ನೆಸ್ಸನ್ನು ವೈಂಡ್ ಅಪ್ ಮಾಡುವಂಥ ಸಿಚುವೇಶನ್ ಬರುತ್ತೆ, ಬಿಸ್ನೆಸ್ಸನ್ನು ಕ್ಲೋಸ್ ಮಾಡುವಂಥ ಸಿಚುವೇಶನ್ ಬರುತ್ತೆ, ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡುವಂಥ ಸಿಚುವೇಶನ್ ಇರಲ್ಲ. ಸೊ ಇದು ಕೂಡ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೀವಿ, ಮಿತಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಲ್ಯಾಕ್ ಆಫ್ ಕಂಟಿನ್ಯೂಟಿ. ಲ್ಯಾಕ್ ಆಫ್ ಕಂಟಿನ್ಯೂಟಿ ಅಂದ್ರೆ ಏನ್ರಿ, ವ್ಯವಹಾರವನ್ನು ವ್ಯವಹಾರದ ಮುಂದುವರಿಕೆ ಅನಿಶ್ಚಿತತೆ ಅಂತ ಹೇಳ್ತೀವಿ, ಅಥವಾ ವ್ಯವಹಾರದ ಮುಂದುವರಿಕೆ ಕೊರತೆ ಅಥವಾ ಅಂತ ಹೇಳ್ತೀವಿ. ಹೌದಾ? ಲ್ಯಾಕ್ ಆಫ್ ಬಿಸ್ನೆಸ್ ಕಂಟಿನ್ಯೂಟಿ ಅಂತ ಹೇಳಿದೆ. ಲ್ಯಾಕ್ ಆಫ್ ಬಿಸ್ನೆಸ್ ಕಂಟಿನ್ಯೂಟಿ ಅಂದರೆ
ಮುಂದುವರಿಕೆಯ ಕೊರತೆ ಅಂದರೆ ಯಾವುದ್ರಿ? ವ್ಯವಹಾರದ ಮುಂದುವರಿಕೆಯ ಕೊರತೆ. ಏನು ಇದಾಗುತ್ತೆ ಹೇಳ್ರಿ ಅಂದರೆ, ಇಲ್ಲಿ ಮುಂದುವರಿಬೇಕಾದ್ರೆ ಏನೇನು ಮುಂದುವರಿಯೋದು ಕೊರತೆ ಆಗಬೇಕಂದ್ರೆ ಏನೇನು ಕಾರಣಗಳಾಗ್ಬೋದು? ಫೀಚರಲ್ಲಿ ನಾನು ನಿಮಗೆ ಹೇಳಿದ್ದೆ, ಇನ್ ಕೇಸ್ ಆಫ್ ಡೆತ್ ಆಫ್ ದ ಪಾರ್ಟ್ನರ್, ಇನ್ ಕೇಸ್ ಆಫ್ ಇಲ್ನೆಸ್ ಆಫ್ ದ ಪಾರ್ಟ್ನರ್, ಇನ್ ಕೇಸ್ ಆಫ್ insolvency of the partner, in case of insane of the partner, in case of retirement of the partner. In that scenario they should dissolve their firm, they should close their firm. ಅಂದರೆ ಇಲ್ಲೇನಾಗುತ್ತೆ ಹೇಳ್ರಿ, ಒಂದು ವೇಳೆ ಪಾರ್ಟ್ನರ್ 5 ಜನ ಪಾರ್ಟ್ನರ್ ಇದ್ದಾರೆ, 4 ಜನ ಪಾರ್ಟ್ನರ್ ಇದ್ದಾರೆ, ಅಥವಾ ಪಾರ್ಟ್ನರ್ಸ್ ಎಷ್ಟು ಜನನಾದರೂ ಇರ್ಬೋದು. ಆ ಪಾರ್ಟ್ನರಲ್ಲಿ ಒಬ್ಬ ಪಾರ್ಟ್ನರ್ಗೆ ಏನಾದರೂ ಇಲ್ನೆಸ್ ಆಯಿತು, ಹುಷಾರಿಲ್ದಂಗೆ ಆಗೋಯ್ತು, ಹುಷಾರು ತಪ್ಪೋಯ್ತು, ಅವ್ರಿಗೆ ಇನ್ನೇನು ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳಲ್ಲಿ ಅವ್ರು ತೊಡಗಿಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಬಂದಾಗ ಅವ್ರೇನು ಮಾಡ್ಬೋದು ರೀ? ವೈಂಡ್ ಅಪ್ ಮಾಡಬೇಕಾಗತ್ತೆ ಬಿಸ್ನೆಸ್ನ. ಇನ್ ಕೇಸ್ ಆಫ್ ಇನ್ಸಾಲ್ವೆನ್ಸಿ ಅಂದರೆ ದಿವಾಳಿ ಆಗೋಯ್ತು, ಇನ್ ಕೇಸ್ ಆಫ್ ಇನ್ಸೇನ್ ಬುದ್ಧಿಭ್ರಮಣೆ ಆಗೋಯ್ತು, ಹುಚ್ಚರಾಗ್ಬಿಟ್ರು ಅಂತಂದರೆ, ಇನ್ ಕೇಸ್ ಆಫ್ ರಿಟೈರ್ಮೆಂಟ್ ಅವ್ರಿಗೇನಾದರೂ ನಿವೃತ್ತಿ ಆಗುವಂಥ ಸಿಚುವೇಶನ್ ಬಂತಂದರೆ, ಇನ್ ದ್ಯಾಟ್ ಸಿನಾರಿಯ ಅವ್ರೇನು ಮಾಡಬೇಕಾಗತ್ತೆ? ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಹಾಗಾದರೆ ಲ್ಯಾಕ್ ಆಫ್ ಕಂಟಿನ್ಯೂಟಿ ಅಂದರೆ ಬಿಸ್ನೆಸ್ಸು ಕಂಟಿನ್ಯೂ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಒನ್ ಮೋರ್ ಥಿಂಗ್ ನಾನೇನು ಹೇಳಿದೆ, ದೇ ಕ್ಯಾನ್ ಕಂಟಿನ್ಯೂ ದೇರ್ ಬಿಸ್ನೆಸ್. ಯಾವಾಗ? ವಿತ್ ಅ ನ್ಯೂ ಅಗ್ರಿಮೆಂಟ್ ಅಂತ ಹೇಳಿದ್ದೆ. ಅಂದರೆ ಹೊಸದೊಂದು ಅಗ್ರಿಮೆಂಟನ್ನು ಮಾಡಿಕೊಂಡು ಆವಾಗ ಅವ್ರು ಏನು ಮಾಡ್ಬೋದು ರೀ? ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ಬೋದು. ಬಟ್ ಅದಕ್ಕೂ ಬಿಫೋರು ಬಿಸ್ನೆಸ್ಸನ್ನು ಅವರು ಸ್ಟಾಪ್ ಮಾಡಲೇಬೇಕು. ಬಿಸ್ನೆಸ್ಸನ್ನು ಸ್ಟಾಪ್ ಮಾಡಿ, ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಿ, ಮತ್ತೆ ಏನು ಮಾಡಬೇಕಾಗತ್ತೆ ರೀ? ಅಗ್ರಿಮೆಂಟನ್ನು ಮಾಡಿ, ನ್ಯೂ ಅಗ್ರಿಮೆಂಟನ್ನು ಮಾಡಿ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಹಾಗಿದ್ದಾಗ ಬಿಸ್ನೆಸ್ ಕಂಟಿನ್ಯೂ ಮಾಡಿದರೆ ಒಬ್ರು ಎಕ್ಸಿಟ್ ಆದರೂ ಮತ್ತೆ ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಬೇಕು, ಮತ್ತೆ ಒಂದು ಸ್ವಲ್ಪ ದಿನ ಬಿಟ್ಟು ಇನ್ನೊಬ್ರು ಎಕ್ಸಿಟ್ ಆದರೂ ಮತ್ತೊಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಏನು ಮಾಡ್ತೀವಿ ರೀ? ಮತ್ತೆ ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಬೇಕು. ಪದೇ ಈ ರೀತಿ ಬಿಸ್ನೆಸ್ಸನ್ನು ಏನು ಮಾಡಬೇಕಾಗತ್ತೆ ರೀ? ಕ್ಲೋಸ್ ಮಾಡಬೇಕಾಗತ್ತೆ. ಇದು ಕೂಡ ಏನಂತ ಹೇಳ್ತೀವಿ? ಒನ್ ಆಫ್ ದ ಲಿಮಿಟೇಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತೀವಿ. ಆ್ಯಂಡ್ ಲಾಸ್ಟ್ ಒನ್ ಈಸ್ ಲ್ಯಾಕ್ ಆಫ್ ಪಬ್ಲಿಕ್ ಕಾನ್ಫಿಡೆನ್ಸ್, ಅಂದರೆ ಸಾರ್ವಜನಿಕ ವಿಶ್ವಾಸದ ಕೊರತೆ ಅಂತ ಹೇಳ್ತೀವಿ. ಹೌದು, ಸಾರ್ವಜನಿಕ ವಿಶ್ವಾಸದ ಕೊರತೆ ಅಂದರೆ ದೇರ್ ಈಸ್ ನೋ ಲೀಗಲ್ ರಿಕ್ವೈರ್ಡ್ ಟು ಪಬ್ಲಿಷ್ ಇಟ್ಸ್ ಅಕೌಂಟ್ ಟು ದ ಪಬ್ಲಿಕ್. ಅಂದರೆ ಬಿಸ್ನೆಸ್ ಏನು ಬಿಸ್ನೆಸ್ಸಿಗೆ ಇಲ್ಲಿ ಯಾವುದೇ ರೀತಿಯ ಕಾನೂನಿನ ನಿಯಮ ಇಲ್ಲ. ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು, ಲೆಕ್ಕಪತ್ರಗಳನ್ನು ಸಾರ್ವಜನಿಕರಿಗೆ ಪ್ರಚುರಪಡಿಸಬೇಕು, ಸಾರ್ವಜನಿಕರಿಗೆ ಅದನ್ನು ಬಹಿರಂಗಪಡಿಸಬೇಕು ಅನ್ನುವಂಥ ಯಾವುದೇ ರೀತಿಯ ಏನಿಲ್ರಿ ನಿಯಮ ಇಲ್ಲ. ಇಂಥ ಸಿಚುವೇಶನಲ್ಲಿ ಇಲ್ಲಿ ಏನು ನಡೀತಾ ಇದೆ, ಬಿಸ್ನೆಸ್ನಲ್ಲಿ ಏನು ಪ್ರಾಫಿಟ್ ಆಗ್ತಿದೇನೋ, ಏನು ಲಾಸ್ ಆಗ್ತಾ ಇದೆನೋ, ಬಿಸ್ನೆಸ್ ಗುಡ್ವಿಲ್ ಇದೆನೋ ಇಲ್ವೋ, ಅಥವಾ ಬಿಸ್ನೆಸ್ ಸರಿಯಾಗಿ ನಡೀತಾ ಇದೆನೋ ಇಲ್ವೋ, ಬಿಸ್ನೆಸ್ ಒಳ್ಳೆ ಪ್ರಾಫಿಟ್ ಅರ್ನ್ ಮಾಡಿದರೆ ಸಾರ್ವಜನಿಕರು ನಂಬುತ್ತಾರೆ, ಅವರ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾರೆ, ಅವರ ಅಮೌಂಟನ್ನು ಹಾಕೋಕ್ಕೆ ಪ್ರಯತ್ನ ಮಾಡ್ತಾರೆ. ಒಳ್ಳೆ ಹೆಸರಿದ್ದಾಗ ಮಾತ್ರ. ಏನು ನಡೀತಾ ಇದೆ ಅಂತ ಪಬ್ಲಿಕ್ಕಿಗೆ ಗೊತ್ತಿಲ್ಲ ಅಂದರೆ ಹೌ ಕ್ಯಾನ್ ದೇ ರಿಲೈ, ಹೌ ಕ್ಯಾನ್ ದೇ ಟ್ರಸ್ಟ್? ಹೇಗೆ ಅವರು ಅದನ್ನು ಬಿಲೀವ್ ಮಾಡಲಿಕ್ಕೆ ಸಾಧ್ಯ? ಹೇಗೆ ಬಿಸ್ನೆಸ್ಸನ್ನು ಅವರು ನಂಬಲಿಕ್ಕೆ ಸಾಧ್ಯ? ಯಾವಾಗಲೂ ಬಿಸ್ನೆಸ್ಸನ್ನು ಈಗ ನಾವೇ ನೋಡ್ರಿ, ಒಂದು ಪ್ರಾಡಕ್ಟನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಾಗ 10 ಕಡೆ ವಿಚಾರ ಮಾಡ್ತೀವಿ. ಯಾರ್ಯಾರು ಅದನ್ನು ಯೂಸ್ ಮಾಡಿದಾರೋ, ಅದರ ರಿಸಲ್ಟ್ ಏನಿದೆ, ಅಥವಾ ಸೊಸೈಟಿಯಲ್ಲಿ ಆ ಕಂಪನಿದು ಹೆಸರು ಹೇಗಿದೆ. ಒಳ್ಳೆಯ ಕಂಪನಿ ಅಂತ ಬಂದಾಗ ಎಲ್ಲರೂ ಏನು ಮಾಡ್ತಾರೆ? ಅಲ್ಲೋಗಿ ತಗೊಳ್ತಾರೆ. ಆ ಕಂಪನಿ ಬಗ್ಗೆ ನಮಗೇನು ಐಡಿಯಾನೇ ಇಲ್ಲ. ಅದು ಏನು ಪ್ರಾಡಕ್ಟ್ಸನ್ನು ಕೊಡ್ತಾ ಇದೆ, ಆ ಪ್ರಾಡಕ್ಟ್ಸ್ ಎಂಥದ್ದು, ಏನು ಹೇಗೆ ನಡೀತಾ ಇದೆ, ಎಷ್ಟು ಪ್ರಾಫಿಟ್ ಇದೆ, ಎಷ್ಟು ಲಾಸ್ ಆಗ್ತಿದೆ, ಆಮೇಲೆ ಅದು ರೆಸ್ಪಾನ್ಸಿಬಿಲಿಟಿನ ಸರಿಯಾಗಿ ಅದು ನಿಭಾಯಿಸ್ತಾ ಇದೆನೋ ಇಲ್ವೋ ಅಂತ ಏನು ಪಬ್ಲಿಕ್ಕಿಗೆ ಗೊತ್ತಿಲ್ಲ ಅಂದರೆ ಅವರು ಹೇಗೆ ಒಂದು ಹೊಸ ಸ್ಟೆಪ್ಪನ್ನು ಇಡಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಪಬ್ಲಿಕ್ಕಿಗೆ ಏನಾಗಬೇಕು ಹೇಳ್ರಿ? ಅದು ಹೇಗೆ ನಡೀತಾ ಇದೆ, ಬಿಸ್ನೆಸ್ ಹೇಗೆ ನಡೀತಾ ಇದೆ, ಅದರ ಲೆಕ್ಕಪತ್ರಗಳೇನು, ಅದು ಪ್ರಾಫಿಟ್ ಮಾಡ್ತಾ ಇದೆನೋ, ಲಾಸ್ ಆಗ್ತಾ ಇದೆನೋ, ಅಥವಾ ಅದರ ಗುಡ್ವಿಲ್ ಹೇಗಿದೆ ಅನ್ನೋದನ್ನು ಮಾತ್ರ ಪಬ್ಲಿಕ್ ಯಾವಾಗಲೂ ಅಬ್ಸರ್ವೇಷನ್ ಮಾಡ್ತಾ ಇರುತ್ತೆ. ಸೊ ಹಾಗಿದ್ದಾಗ ಸಾರ್ವಜನಿಕ ವಿಶ್ವಾಸದ ಕೊರತೆ ಅಂತ ಇದ್ದರೆ ಅಂದರೆ ಅವರ ರಿಲಯನ್ಸ್ ಅಥವಾ ಅವರ ಟ್ರಸ್ಟ್, ಅವರ ಬಿಲೀವ್ನೆಸ್, ಅದು ಏನಾದರೂ ಅವರ ನಂಬಿಕೆಯ ಕೊರತೆ ಇದ್ದಾಗ ಸಾರ್ವಜನಿಕರು ಯಾವತ್ತೂ ಬಿಸ್ನೆಸ್ಗೆ ಸಪೋರ್ಟ್ ಮಾಡಲ್ಲ. ಸೊ ಇದು ಕೂಡ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಅಂತ ಕರಿತೀವಿ. ಬಿಕಾಸ್ ಡಿಫಿಕಲ್ಟ್ ಫಾರ್ ದೇರ್ ಮೆಂಬರ್ಸ್ ಅಸರ್ಟೇನ್ ದ ರಿಸಲ್ಟ್. ಅಂದರೆ ಇಲ್ಲೇನಾಗುತ್ತೆ ಹೇಳ್ರಿ, ಯಾವಾಗಲೂ ರಿಸಲ್ಟನ್ನು ಅಸರ್ಟೇನ್ ಮಾಡೋಕ್ಕೆ ಅಥವಾ ರಿಸಲ್ಟನ್ನು ಅಲ್ಟಿಮೇಟ್ ರಿಸಲ್ಟ್ ಬಗ್ಗೆ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಪಾರ್ಟ್ನರ್ಸಿಗಾಗಲ್ಲ. ಯಾಕಂತಂದರೆ ಇಲ್ಲಿ ನೋಡ್ರಿ, ಬಿಸ್ನೆಸ್ಸಿಗೆ ಸಂಬಂಧಪಟ್ಟದ್ದು ಏನಾದರೂ ಇತ್ತಂದರೆ ಈಗ ಪಬ್ಲಿಕ್ ಮೇಲೆ ಯಾವಾಗಲೂ ಒಂದು ಬಿಸ್ನೆಸ್ ಡಿಪೆಂಡ್ ಇರುತ್ತೆ. ಎಷ್ಟು ನಾವೇನಾದರೂ ಒಂದು ಪ್ರಾಡಕ್ಟನ್ನು ಮಾಡ್ತಿದ್ದೀವಿ ಅಥವಾ ಏನಾದರೂ ಒಂದು ಸರ್ವೀಸನ್ನು ಕೊಡ್ತಾ ಇದ್ದೀವಿ ಅಂತಂದರೆ ಅದು ಪಬ್ಲಿಕ್ ಮೇಲೆ ಡಿಪೆಂಡ್ ಇರುತ್ತೆ.
ನಾವು ಇಷ್ಟೇ ಅರ್ನ್ ಮಾಡ್ತೀವಿ, ಇಷ್ಟೇ ನಮಗೆ ಲಾಸ್ ಆಗುತ್ತೆ, ಅಥವಾ ಇಷ್ಟನ್ನೇ ಎಸ್ಟಿಮೇಟ್ ಹಾಕ್ಬೋದು, ಇಷ್ಟನ್ನೇ ಕ್ಯಾಪಿಟಲ್ ಹಾಕಿ ಇಷ್ಟನ್ನು ನಾವು ಯಾವಾಗಲೂ ಪ್ಲ್ಯಾನ್ ಮಾಡ್ತೀವಿ ಅಂತ ಯಾವುದೂ ಒಂದು ಅಸರ್ಟೈನ್ ಮಾಡೋಕ್ಕಾಗಲ್ಲ ಪಾರ್ಟ್ನರ್ಸ್ಗೆ. ಯಾಕಂದರೆ ಜನಗಳು ಯಾವಾಗ ನಂಬಿಕೆ ಇರುತ್ತೆ, ಆ ಜನಗಳ ನಂಬಿಕೆ ಇದ್ದಾಗೇ ನಾವು ಎಸ್ಟಿಮೇಟ್ ಹಾಕಿದಾಗ ಆ ಎಸ್ಟಿಮೇಟ್ನೇ ಕೆಲವೊಂದು ಸತಿ ಬಿಸ್ನೆಸ್ಸು ರೀಚ್ ಮಾಡೋಕ್ಕಾಗಲ್ಲ. ಜನರ ವಿಶ್ವಾಸನೇ ಇಲ್ಲ ಅಂದಾಗೆ ಹೌ ಕ್ಯಾನ್ ದೇ ಎಸ್ಟಿಮೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದು ಕೂಡ ಒನ್ ಆಫ್ ದ ಲಿಮಿಟೇಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತೀವಿ. ಸೊ ಇವು 5 ಏನಾಗಿರ್ತವೆ ಹೇಳ್ರಿ, ಅನಾನುಕೂಲಗಳು ಆಗಿರ್ತವೆ. ಐ ಹೋಪ್ ಟುಡೇ ಕ್ಲಾಸ್, ಇವತ್ತಿನ ಕ್ಲಾಸ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಥ ನೋಟ್ಸನ್ನು ನಾನು ಗ್ರೂಪಿಗೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.